ನೋಡಿ, ಇದು ತುಂಬ ಮೃದುವಾಗಿ ತೆಳುವಾಗಿರುವಂಥ ನೀರು ದೋಸೆ ಅಂತ ಹೇಳ್ತಾರೆ. ಆದರೆ ಚೆನ್ನಾಗೇ ಇರಲ್ಲ, ಒರಟಾಗುತ್ತೆ. ಕಾಯಿ ಹಾಕ್ಕೊಳ್ತಿದ್ರೆ ಆಗಲ್ಲ ಅಂತಾರೆ. ಆದರೆ ನಾನು ಇವತ್ತು ಕಾಯಿ ಹಾಕದೆ ಮೆಂತ್ಯ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಮೃದುವಾಗಿರುತ್ತೆ. ಮೆಂತ್ಯನೂ ಮೈಗೆ ಸೇರಿದಂಗೆ ಆಗುತ್ತೆ, ಮೈಗೆ ಒಳ್ಳೆಯದು. ಮೆಂತ್ಯ ಕಹಿ ಆಗುತ್ತೆ ಅನ್ನೋರು ಒಂದು ಚಮಚ ಮೆಂತ್ಯ ಹಾಕ್ಕೋಬೋದು. ನಾನು 2 ಚಮಚ ತೋರಿಸಿದ್ದೀನಿ, ಅದರಲ್ಲಿ ಅರ್ಧದಷ್ಟು ಹಾಕ್ಕೋಬಹುದು. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ತಿಂಡಿ ಅಕ್ಕಿನ ಒಂದು ಬಟ್ಲು ಇದಕ್ಕೆ ಹಾಕ್ಕೊಂಡಿದ್ದೀನಿ, ಇನ್ನೊಂದು ಬಟ್ಲು ಹಾಕ್ಕೊತೀನಿ. 2 ಬಟ್ಲು ಅಕ್ಕಿ, ಅದಕ್ಕೆ 2 ಚಮಚ ಮೆಂತ್ಯ ಹಾಕ್ಕೊಂಡಿದ್ದೀನಿ. 2 ಸೇರಿಸಿ ಚೆನ್ನಾಗಿ ತೊಳೆದು ರಾತ್ರಿ ನೆನೆಸಿಟ್ಕೊಳ್ತೀನಿ. ಇದನ್ನು ನೆನೆಸಿರೋದನ್ನೆಲ್ಲ ಬೆಳಗ್ಗೆ ನೀರು ಬಸಿದ್ಬಿಟ್ಟು ಸ್ವಲ್ಪ ನೀರಿರೋ ಹಂಗೆ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಳ್ತೀನಿ ಜೊತೆಗೆ. ರುಬ್ಕೊಂಡಿದ್ದಾಗಿದೆ ನೋಡಿ, ಈ ಥರ ಚೆನ್ನಾಗಿ ನುಣ್ಣಗಾಗಿದೆ. ಇದನ್ನು ಬಗ್ಗಿಸ್ಕೊಂಡು ಚೆನ್ನಾಗಿ ನೀರು ಹಾಕ್ಕೋಬೇಕು. ಇದಕ್ಕೆ ಇದು 2 ಬಟ್ಲು ಅಕ್ಕಿ ಹಾಕಿದ್ದೀನಿ. ಅದಕ್ಕೆ ಸುಮಾರು 1ಕ್ಕೆ 4 ರಂಗ್ ಹತ್ರ ನೀರು ಹಿಡಿಸುತ್ತೆ. ನೋಡಿಕೊಂಡು ಹಾಕ್ಕೋಬೇಕು, ಒಂದೇ ಸಲ ಅಷ್ಟು ಹಾಕ್ಕೋಬೇಡಿ. ಇಷ್ಟು ನೀರಾಗಿದ್ದರೆ ಸಾಕು. ಒಂದು ಸ್ವಲ್ಪ ದೋಸೆ ಮಾಡಿ ನೋಡಿ ಮತ್ತೆ ನೀರು ಹಾಕ್ಕೊಳ್ಳೋಣ. ಇವಾಗ ಹೆಂಚು ಕಾದಿದೆ, ಹೋಗಿದ್ದು ನೋಡೋಣ. ಈಗ ನೋಡಿ, ಇನ್ನೂ ದಪ್ಪನೇ ಅನಿಸುತ್ತೆ. ಇಷ್ಟು ಬಿಟ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇಷ್ಟು ಹಾಕ್ಕೊಂಡಿದ್ದೀನಿ. ಈಗ ಮಾಡೋಣ ದೋಸೆನ. ಈ ಥರ ಎರ್ತದಂಗೆ ಮಾಡಬೇಕು. ನಾಲ್ಕು ಚೆನ್ನಾಗಿಂತ ಈ ಥರ ಈ ಹೆಚ್ಚು ಚೆನ್ನಾಗಿರುತ್ತೆ. ಮುಚ್ಚಿಬಿಟ್ಟು ಬೇಕಾದರೆ ಸುಡಬಹುದು, ಹಾಗೆ ಬೇಕಾದರೆ ಸುಡಬಹುದು. ಎಣ್ಣೆ ಹಾಕಿದ್ದೀನಿ ಸ್ವಲ್ಪ. ನೋಡಿ, ತುಂಬ ಮೃದುವಾಗಿ ಚೆನ್ನಾಗಿ ಬರುತ್ತೆ ಇದು ದೋಸೆ. ನೋಡಿ ಎಷ್ಟು ಮೃದುವಾಗಿರುತ್ತೆ. ಇದು ಒಳ್ಳೆ ಬೆಣ್ಣೆ ಥರ ಇರುತ್ತೆ. ಇದನ್ನು ಇಷ್ಟು ಸ್ಟಿಫಾಗಿ ಗರಿ ಥರ ಕೂಡ ಆಗುತ್ತೆ. ಆ ಥರನೂ ಮಾಡ್ಕೋಬೋದು. ಎಣ್ಣೆ ಬೇಡ ಅಂದರೆ ಎಣ್ಣೆ ಇಲ್ಲದೇನೂ ಮಾಡ್ಕೋಬೋದು. ನೋಡಿ, ಶಬ್ದ ಗೊತ್ತಾಗ್ತಿದೆ ಅನಿಸುತ್ತೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಂಡು ತಿನ್ಬೋದು. ಸುಮಾರು 1 ಬಟ್ಲಷ್ಟು ತೊಗರಿಬೇಳೆ ಇಟ್ಕೊಂಡಿದ್ದೀನಿ, ತೊಳ್ಕೊತೀನಿ. ಇದನ್ನು ನಿಮ್ಗೆ ಬೇಕಾಗಿರೋ ಸೊಪ್ಪು ನಾನು ಬೆರಕೆ ಸೊಪ್ಪು ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡದಾಗಿರೋ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಇದೆಲ್ಲ ಬೇಯಿಸ್ಕೊಳ್ಳೋಣ. ಈಗ ಬೇಳೆ ತೊಳೆದು ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈರುಳ್ಳಿ ಇದಕ್ಕೆ ಆದರೂ ಹಾಕ್ಕೋಬೋದು, ಸೊಪ್ಪಿನ ಮೇಲಾದರೂ ಹಾಕ್ಕೋಬೋದು. ಇದನ್ನು ಇವಾಗ ಕುಕ್ಕರಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇದ್ರ ಮೇಲೇ ಸೊಪ್ಪಿಂದು ಕೂಡ ತಟ್ಟೆ ಇಟ್ಕೊಂಡು ಒಟ್ಟಿಗೆ ಬೇಯಿಸ್ಕೊಳ್ತೀನಿ. ಒಂದು 3 ಚಮಚ ಅಷ್ಟು ವಾಂಗಿಬಾತ್ ಪುಡಿ ಅಥವಾ ಬಿಸಿಬೇಳೆಬಾತ್ ಪುಡಿ ಯಾವುದಾದ್ರೂ ಹಾಕ್ಕೋಬೋದು. ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ ರುಬ್ಬೋಕ್ಕೆ. ಒಂದಿಷ್ಟು ತೆಂಗಿನ ತುರಿನ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ. ಇಷ್ಟು ಹುಣಸೆಹಣ್ಣು ನೆನೆಸ್ಕೊಬೋದು. ಬೇಳೆನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತೀನಿ. ಅದ್ರ ಜೊತೆ ಸೊಪ್ಪನ್ನು ಮಾಡ್ಕೋಬಹುದು. ಬೇಳೆ ಸೊಪ್ಪು ಎಲ್ಲ ನುಣ್ಣಗೆ ಮಾಡ್ಕೊಂಡಿದ್ದೀನಿ. ಈರುಳ್ಳಿನೂ ಬೆಂದಿರೋದನ್ನು ಇದಕ್ಕೆ ಬೆರೆಸ್ಕೊಳ್ತಾ ಇದ್ದೀನಿ. ಮತ್ತು ರುಬ್ಬಿಟ್ಕೊಂಡಿದ್ವಲ್ಲ ಇದನ್ನು ಕೂಡ ಇದಕ್ಕೆ ಹಾಕ್ಕೊಂಬಿಟ್ಕೊಳ್ಳೋಣ. ಉಪ್ಪನ್ನು ಹಾಕಿದ್ದೀನಿ ಈಗಾಗಲೇ. ಅದಕ್ಕೆ ಹುಣಸೆ ರಸ ಹಾಕ್ಕೋಬೋದು. ನಾನು ಹುಣಸೆಕಾಯಿ ರಸ ಇವತ್ತು ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣು ರಸನೂ ಹಾಕ್ಕೋಬೋದು. ಎಲ್ಲ ಬೆರೆಸಿ ಕುದಿಸೋಣ. ಈಗ ಜಾರ್ ತೊಳೆದಿದ್ದ ನೀರನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಇವಾಗ ನಮಗೆ ಬೇಕಾದ ಹದದಲ್ಲಿ ಇನ್ನೂ ಗಟ್ಟಿ ಅಥವಾ ಇನ್ನು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೋಬೇಕು ಚೆನ್ನಾಗಿ. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ, ಇದು ಆಪ್ಷನಲ್ಲು. ಈಗ ಇದಕ್ಕೆ ಸಾಸಿವೆ ಒಗ್ಗರಣೆ ಹಾಕ್ಕೊಳ್ಳೋಣ. ಸಾಸಿವೆ ಮತ್ತು ಇಂಗಿನ ಒಗ್ಗರಣೆನ ಹಾಕ್ಕೊಳ್ಳೋಣ. ಈಗ ಈ ದೋಸೆ ಸವಿಯೋಕ್ಕೆ ಸಿದ್ಧವಾಗಿದೆ.